ಪ್ರೀತಿಯ ಕನ್ನಡಿಗರಿಗೆ ನನ್ನ ನಮಸ್ಕಾರಗಳು. ನೋಡಿ, ಇವತ್ತು ನಾವು ಒಂದು ವಿಶೇಷವಾದ ಒಂದು ದೇವರ ದರ್ಶನವನ್ನು ಮಾಡೋಣ ಬನ್ನಿ. ಹೋಗ್ತಾ ಇದ್ದೀವಿ, ರಾಮನಗರದಿಂದ ಹೋಗ್ತಾ ಇದ್ದೀನಿ ನಾನು. ಇದು ಹತ್ತತ್ರ ನೆಲಮಂಗ್ಲದ ಹತ್ರ ಶಿವಗಂಗೆ ಅಂತ ಕೇಳಿದಿರಲ್ಲ, ಆ ಸ್ಥಳಕ್ಕೆ ಹೋಗೋಣ ಬನ್ನಿ. ನೋಡೋಣ ಯಾವ ಥರ ಇದೆ ದೇವಸ್ಥಾನ, ಅದ್ರ ಹಿನ್ನೆಲೆ ಏನು ಎಲ್ಲ ತಿಳ್ಕೊಳ್ಳೋಣ. ನೋಡಿ, ಎಂಟ್ರೆನ್ಸ್ ಗೋಪುರ ಆಗಿನ ಕಾಲದಲ್ಲಿ, ಪುರಾತನ ಕಾಲದಲ್ಲಿ ನಿರ್ಮಿಸಿರುವಂಥದ್ದು. ಇಲ್ಲಿ ಸ್ಟಾರ್ಟಿಂಗ್ ಎಂಟ್ರಿ, ಬೆಟ್ಟ ಹತ್ತಕ್ಕೆ ನಾವು ಇಲ್ಲಿಂದನೇ ಪ್ರಾರಂಭ ಮಾಡಬೇಕು. ನೋಡಿ, ಬೆಟ್ಟ ಹತ್ತುತ್ತಾ ಇದ್ದೀನಿ. ಇನ್ನೇನು ಫಸ್ಟು ಒಂದು ದೇವಸ್ಥಾನ ಸಿಗುತ್ತೆ, ವಿನಾಯಕನ ದೇವಸ್ಥಾನ. ಅದನ್ನು ದರ್ಶನ ಮಾಡ್ಕೊಂಡು ಮುಂದೆ ಮತ್ತೆ ಇದು ಭಗವಂತನ ದರ್ಶನ ಮಾಡಿಕೊಂಡು ಮತ್ತೆ ಬೆಟ್ಟ ಹತ್ತಕ್ಕೆ ಪ್ರಾರಂಭಿಸೋಣ. ನೋಡಿ, ಪೂಜೆ ಮಾಡ್ತಾಯಿದ್ದಾರೆ ಏನಾರು. ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಟ್ಟ ಹತ್ತೋದನ್ನು. ನೋಡಿ, ಆದಮೇಲೆ ಇತಿಹಾಸ ಪ್ರಸಿದ್ಧ ದೇವಸ್ಥಾನ ಸಿಗುತ್ತೆ, ಗವಿ ಗಂಗಾಧರೇಶ್ವರ ಸ್ವಾಮಿ ಅಂತ. ನೋಡಿ, ಅದ್ರ ಹಿನ್ನೆಲೆ ತಿಳ್ಕೊಳ್ಳಿ. ಈ ಸ್ವಾಮಿ ತಲೆ ಮೇಲೆ ತುಪ್ಪವನ್ನು ಹಾಕಿ ಅಭಿಷೇಕ ಮಾಡಿದ್ರೆ ಬೆಣ್ಣೆ ಆಗುತ್ತೆ. ಇಲ್ಲಿದೆ ಅಂತೆಲ್ಲ ತುಪ್ಪ, ಸ್ವತಃ ನೀವು ಮನೆಯಿಂದ ತುಪ್ಪವನ್ನು ತಗೊಂಡು ಕೊಟ್ಟರು ಬೆಣ್ಣೆ ಆಗುತ್ತೆ. ಇದು ಗಂಗಾಧರೇಶ್ವರ ಅಂದ್ರೆ ಈಶ್ವರ ಗಂಗೆಲೆ ಉದ್ಭವ ಆಗಿರೋದ್ರಿಂದ ಸ್ವಾಮಿಗೆ ಗಂಗಾಧರೇಶ್ವರ ಅಂತನೂ, ಈ ಕ್ಷೇತ್ರಕ್ಕೆ ಶಿವಗಂಗೆ ಅಂತ ಹೆಸರು ಬಂತು ಅಂತ ಹೇಳ್ತಾರೆ. ಇದು ಬಹಳ ಪುರಾತನ ಕಾಲದ ದೇವಸ್ಥಾನ. ಕೃತ, ತ್ರೇತ, ದ್ವಾಪರ, ಕಲಿ ಅಂತ ಹೇಳಿ 4 ಯುಗಗಳಿಂದ ಸ್ವಾಮಿ ಇಲ್ಲಿ ಉದ್ಭವ ಆಗಿರೋದು. ಈ ಉದ್ಭವ ಆಗಿರೋದ್ರಿಂದ ಸ್ವಾಮಿ ಎಡಭಾಗಕ್ಕೆ ಸ್ವಲ್ಪ ವಾಲಿದೆ, ಪಾಣಿ ಬಟ್ಲು ಮಾತ್ರ ತೊಡಸಿರೋದು. ನೀವು ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ಕಾಣುತ್ತೆ, ನಿಮಗೆ ಬಲಭಾಗದಲ್ಲಿ ಕಾಣಿದೆ ವಾಲಿರೋ ತರ ಕಾಣುತ್ತೆ. ಸ್ವಾಮಿ ಎಡಭಾಗಕ್ಕೆ ವಾಲಿದೆ. ಇದು ಗಂಗೆಲೆ ಉದ್ಭವ ಆಗಿರೋದ್ರಿಂದ ಚೈತ್ಯ ಮೂರ್ತಿ ಲಿಂಗು ಅಂದ್ರೆ ಅಷ್ಟು ತಂಪಾಗಿರುತ್ತೆ. ಈಶ್ವರ ಕೆಂಪೇಗೌಡ ಕಾಲದಲ್ಲಿ ಸ್ವಲ್ಪ ಜೀರ್ಣೋದ್ಧಾರ ಆಯ್ತು ಅಂತಾರೆ. ಅಂದ್ರೆ ಕೆಂಪೇಗೌಡರಿಗೆ ಕನಸಾಗತ್ತಂತೆ, ಇಂಥ ಕ್ಷೇತ್ರದಲ್ಲಿ ನಾನು ಉದ್ಭವ ಆಗಿದ್ದೀನಿ, ಇದೇ ಬೆಟ್ಟದಲ್ಲಿ ನಿನಗೆ 7 ಕೊಪ್ಪರಿಗೆ ಹೊನ್ನು ಸಿಗುತ್ತೆ, ಅದು ತಗೊಂಡು ಗುಡಿ ಗೋಪುರಗಳನ್ನೆಲ್ಲ ಜೀರ್ಣೋದ್ಧಾರ ಮಾಡು ಅಂತ ಹೇಳಿದಾಗತ್ತಂತೆ. ಯಥಾ ಪ್ರಕಾರ ಮಾರನೇ ದಿನ ಬೆಳಗ್ಗೆ ಬಂದು ನೋಡ್ಬೇಕಾದ್ರೆ ಇದೆ ಗಿಡ ಅದೆಲ್ಲ ಬೆಳೆದಿತ್ತಂತೆ, ಗಿಡ ಮರ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ನೋಡುವಾಗ ಸ್ವಾಮಿ ಉದ್ಭವ ಆಗಿರೋ ದರ್ಶನ ಆಗುತ್ತೆ. ಒಂದೇ ಬಂಡೆ ಒಳಗಡೆ ಗುಹಾಂತರ ದೇವಾಲಯ ಇದು. ಆಗ ಅವ್ರಿಗೆ ಯಾವ ರೀತಿ ಕನಸು ಬಿದ್ದಿರುತ್ತೋ ಅದೇ ರೀತಿ ಬೆಟ್ಟಕ್ಕೆ ಹೋಗ್ತಾರಂತೆ. ಆ ಬೆಟ್ಟದಲ್ಲಿ 7 ಕೊಪ್ಪರಿಗೆ ಹೊನ್ನು ಸಿಗುತ್ತೆ. ಅದನ್ನು ತಗೊಂಡ್ಬಂದು ಈಗ ತಾವು ಹತ್ತಿದಂತ ಮೆಟ್ಲುಗಳು, ಸುತ್ತಮುತ್ತ ಇರತಕ್ಕಂಥ ದೇವಸ್ಥಾನಗಳು, ಅಭಿವೃದ್ಧಿ ಕಟ್ಟಡಗಳು ಅದೆಲ್ಲ ಅವ್ರ ಕಾಲದಲ್ಲಿ ಜೀರ್ಣೋದ್ಧಾರ ಆಯ್ತು ಅಂತ ಹೇಳ್ತಾರೆ. ಸ್ವಾಮಿ ತಲೆ ಮೇಲೆ ತುಪ್ಪವನ್ನು ಹಾಕಿ ಅಭಿಷೇಕ ಮಾಡಿದ್ರೆ ಬೆಣ್ಣೆ ಆಗುತ್ತೆ. ಇಲ್ಲಿದೆ ಅಂತೆಲ್ಲ ತುಪ್ಪ, ಸ್ವತಃ ನೀವು ಮನೆಯಿಂದ ತುಪ್ಪವನ್ನು ತಗೊಂಡು ಕೊಟ್ಟರು ಬೆಣ್ಣೆ ಆಗುತ್ತೆ. ಆ ಬೆಣ್ಣೆ ಪ್ರಸಾದನ ಕಣ್ಣಿಗೆ ಕಾಡಿಗೆ ಹಚ್ತಾರಲ್ಲ, ಆ ರೀತಿ ಕಣ್ಣಿಗೆ ಹಚ್ಕೊಂಡು ಹೊಟ್ಟೆಗೆ ಸೇವನೆ ಮಾಡೋದ್ರಿಂದ ಕಣ್ಣಲ್ಲಿ, ಶರೀರದಲ್ಲಿ ಯಾವುದೇ ರೀತಿಯ ಗ್ರಹ ದೋಷಗಳಿದ್ರೆ ನಿವಾರಣೆ ಆಗುತ್ತೆ ಅಂತ ಪ್ರತೀತಿ. ಬಹಳ ಪುರಾತನ ಕಾಲದ ದೇವಸ್ಥಾನ ಆಗಿರೋದ್ರಿಂದ ಇಲ್ಲಿಗೆ ಬೆಂಗಳೂರಿಗೆ ಸುರಂಗ ಮಾರ್ಗ ಇದೆ. ಬೆಂಗಳೂರು ಗವಿಗಂಗಾಧರ ಸ್ವಾಮಿ ದೇವಸ್ಥಾನ ಇದೆ ನೋಡಿ, ಅಲ್ಲಿಗೂ ಇಲ್ಲಿಗೂ ಗುಪ್ತವಾಗಿ ಕೆಂಪೇಗೌಡರು ಹೋಗಿ ಬಂದು ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ಅಭಿಷೇಕ ಇಲ್ಲಿ ಪ್ರತಿನಿತ್ಯನೂ ಬೆಳಿಗ್ಗೆ 9ರಿಂದ 1:30 ತನಕ ನಡೀತಾ ಇರುತ್ತೆ. ಸಂಜೆ 4:15ರಿಂದ 6:30 ತನಕ ನಡೀತಾ ಇರುತ್ತೆ. 10 ನಿಮಿಷಕ್ಕೂ ಅಭಿಷೇಕ ಮಾಡ್ಕೊಡ್ತಾನೆ ಇರ್ತಾರೆ ಇಲ್ಲಿ. ಐನವ್ರು ಹೇಳಿದ್ರಲ್ಲ, ಗೋಪುರ ನೋಡೋಣ ಬನ್ನಿ. ಎಲ್ಲನೂ ಕೆಂಪೇಗೌಡರ ಕಾಲದಲ್ಲಿ ಇದು ಮಾಡಿರೋದೆಲ್ಲ ನೋಡಿ, ಯಾವ ಥರ ಕೆತ್ತನೆ ಕೆಲಸ ಮಾಡಿದ್ದಾರೆ ಆಗಿನ ಕಾಲದಲ್ಲಿ ಅಂತ ನೋಡಿ. ಯಾವ ಇಂಜಿನಿಯರು ಇಲ್ಲ, ಏನೂ ಇಲ್ಲ, ಆ ಥರ ಶಿಲ್ಪಿಗಳು ತಮ್ಮ ಕಲೆನ ಕೆತ್ತನೆ ಮಾಡಿ ನೋಡಿ. ಗೋಪುರ ಕಾಣ್ತಾ ಇದೆಯಲ್ಲ ನಿಮಗೆ, ಇಲ್ಲಿ ನೋಡಿ, ಇದು ಸುರಂಗ ಮಾರ್ಗ. ಏನೇನು ಕಾಣುತ್ತೆ ತೋರಿಸ್ತೀನಿ ರೀ. ನೋಡಿ, ಇದು ಹಳೆ ಕಟ್ಟಡ, ಶಿವಗಂಗೆ ಕ್ಷೇತ್ರದ ಹಳೆ ಕಟ್ಟಡ ನೋಡಿ. ಹೊಯ್ಸಳ ಕಾಲದಲ್ಲಿ ಕೆತ್ತನೆ ಮಾಡಿರುವಂಥ ಲಿಪಿ ಅಂತ ಇದು ನೋಡಿ. ಇದು ಏನು ಐನವ್ರು ಹೇಳಿದ್ರು ಪುರೋಹಿತರು, ಇಲ್ಲಿಂದ ಗವಿಗಂಗಾಧರೇಶ್ವರ, ಬೆಂಗಳೂರು ಗವಿಗಂಗಾಧರೇಶ್ವರ ಬೆಟ್ಟಕ್ಕೆ ಹೋಗ್ತಾರಲ್ಲ, ಆ ಜಾಗ ಅಂತ ಇದು ಕೋಟೆ. ಇಲ್ಲಿಂದ ಕೆಂಪೇಗೌಡರು ಅಲ್ಲಿಗೆ ಹೋಗ್ತಾ ಇದ್ರಂತೆ ನೋಡಿ. ಆ ಥರ ಇದೆ ನೋಡಿ. ಫುಲ್ಲು ಇದು ಗಡ್ಗಂಬ, ಅದು ಮೇಲ್ಗಡೆ ಹತ್ತಕ್ಕೆ ನೋಡಿ. ಮೇಲ್ಗಡೆಯಿಂದ ಒಂದು ನೋಟ ನಾನು ಮತ್ತೆ ಬೆಟ್ಟ ಹತ್ತಕ್ಕೆ ಪ್ರಾರಂಭ ಮಾಡ್ತಾಯಿದ್ದೀನಿ. ಸುಮಾರು ದೂರ ಐತೆ, ಬನ್ನಿ ಫಾಸ್ಟಾಗಿ ಹೋಗೋಣ. ತುಂಬ ಬಿಸಿಲು ಬೇರೆ ಹೊಡಿತೈತೆ. ನೋಡೋಣ, ಮೆಟ್ಲುಗಳು ಮಾತ್ರ ಆಗಿನ ಕಾಲದಲ್ಲಿ ಇಲ್ಲಿಗೆಲ್ಲ ಸಾಗಾಣಿಕೆ ಅದು ಯಾವ ಥರ ಮಾಡಿದ್ರು ಗೊತ್ತಿಲ್ಲ. ನಾವು ಹತ್ತೋದೇ ಕಷ್ಟ ಅಂಥದ್ರಲ್ಲಿ ಈ ಕಬ್ಬಣ, ಈ ಮೆಟ್ಲು, ಕಲ್ಲು ಕೆತ್ತನೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಆಗಿನ ಕಾಲದಲ್ಲೇ ನೋಡಿ. ಯಾವ ಥರ ಇದೆ, ಶಾಲಾ ಮಕ್ಕಳುಗಳು ಆ ಕಡೆಯಿಂದ ಬೆಟ್ಟ ಹತ್ಬಿಟ್ಟು ಬರ್ತಾವ್ರೆ ನೋಡಿ. ಹಾಗೆ ನಾನೊಂದು ವ್ಯೂ ತೆಗಿತಾಯಿದ್ದೀನಿ ನೋಡಿ. ಇಲ್ಲಿಂದ ಉಳ್ಕಲ್ ತೀರ್ಥ ಸ್ಟಾರ್ಟು. ಇಲ್ಲಿ ಒಂದು ವಿಶೇಷವಾದ ಇದಿದೆ, ಉಳ್ಕಲ್ ತೀರ್ಥ ಅಂತ. ಇಲ್ಲಿ ಗಂಗೆ ಕೈಗೆ ಸಿಗುತ್ತೆ. ನಾವು ಅಂದ್ಕೊಂಡಿದ್ದು ಈಡೇರಬೇಕು ಅಂದರೆ ಇಲ್ಲಿ ನಾವೇನು ಅನ್ಕೋತೀವಿ, ಇವಾಗ ಮನಸ್ಸಲ್ಲಿ ಅಂದ್ಕೊಂಡು ಮಾಡಿದ್ರೆ ಅದು ಆಗತ್ತಾ ಇಲ್ವಾ ಅಂತ ನಂಬಿಕೆ ಇದೆಯಂತೆ ಈ ದೇವಸ್ಥಾನದಲ್ಲಿ, ಇತಿಹಾಸದಲ್ಲಿ. ನೋಡುವ ಬನ್ನಿ. ನೋಡಿ, ಯಾವ ಥರ ಕಟ್ಟಡಗಳು ಕಟ್ಟಿದ್ದಾರೆ. ಬಂಡೆ ಒಳಗಡೆ ಇರೋವಂಥ ದೇವಸ್ಥಾನ ಇದು ಆ್ಯಕ್ಚುಲಿ ನೋಡಿ. ಜನ ಎಲ್ಲ ದರ್ಶನ ಮಾಡ್ಕೊಂಡು ಬರ್ತಿದ್ದಾರೆ. ಯಾವ ಥರ ನೋಡಿ, ಇದು ಶಿವನ ಲಿಂಗ. ಆಗಿನ ಕಾಲದಲ್ಲಿ ಬರೀ ಕಲ್ಲಲ್ಲೇ ಕೆತ್ತಿರುವಂಥದ್ದು ನೋಡಿ. ನಾನು ಟ್ರೈ ಮಾಡಿದೆ, ನನಗೂ ಸಿಕ್ತು. ನೋಡೋಣ, ಭಗವಂತನ ಆಶೀರ್ವಾದ ಇರುತ್ತೆ ಅಂತ ನಂಬಿಕೆ ಇದೆ ನೋಡಿ. ಮತ್ತೆ ಜನ ಪ್ರಯತ್ನ ಪಡ್ತಿದ್ದಾರೆ, ಕೆಲವ್ರಿಗೆ ಸಿಗ್ತಿದೆ, ಕೆಲವ್ರಿಗೆ ಸಿಗ್ತಾ ಇಲ್ಲ ಪ್ರಸಾದ. ಇಲ್ಲಿಂದ ಮುಂದೆ ಬನ್ನಿ ನೋಡಿ. ಬೆಟ್ಟದ ಕೆಳಗಡೆ ಒಳಗಡೆ ನೆನೆಸಿರುವಂಥ ವೀರಭದ್ರ ಸ್ವಾಮಿ ದೇವಸ್ಥಾನ ಇದು ನೋಡಿ. ಯಾವ ಥರ ಇದೆ ದೇವಸ್ಥಾನ. ದರ್ಶನ ಮುಗಿಸ್ಕೊಂಡು ಬೆಟ್ಟ ಹತ್ತೋಣ. ಇನ್ನೂ ತುದಿಗೆ ಹೋಗ್ಬೇಕು ನಾವು ನೋಡಿ. ಗೋಪುರ ಬೆಟ್ಟದ ಮೇಲೆ ಯಾವ ಥರ ಇದೆ, ಕೆತ್ತನೆ ಮಾಡಿದ್ದಾರೆ. ಅಲ್ಲಿಗೆ ಹೋಗಿ ಆಗಿನ ಕಾಲದಲ್ಲಿ, ಕೆಂಪೇಗೌಡರ ಕಾಲದಲ್ಲಿ ಮತ್ತು ಅವ್ರ ಹಿಂದಿನ ಕಾಲದಲ್ಲಿ ಕೆತ್ತನೆ ಮಾಡಿರುವಂಥ ಕಟ್ಟಡಗಳಂತೆ ಇವೆಲ್ಲ ನೋಡಿ. ಯಾವ ಥರ ಇದೆ
ನೋಡಿ ತುದಿ ಒಳ್ಳೆ ವ್ಯೂ ಇದೆ ನೋಡಿ. ನಂದಿ, ಇಲ್ಲಿರೋದು ನಂದಿ ವಿಗ್ರಹ ನೋಡಿ. ಇದು ಗಂಟೆ ಕಟ್ಟಿದ್ದಾರೆ, ತೋರಿಸ್ತೀನಿ ಸ್ವಲ್ಪ ಹೊತ್ತರಲ್ಲೇ. ನೋಡಿ ಯಾವ ಥರ ಅದ್ಭುತವಾಗಿದೆ ನೋಡಿ. ವ್ಯೂ ಮಾತ್ರ ಸೂಪರ್ ಆಗಿದೆ.